ಆಮೇಲೆ ಮನೆಯಲ್ಲಿ ಈ ಈ ಟೀಚರ್ಸ್ಗಳು ಮಂಜೂರಾತಿ ಆಗ್ತಾ ಇಲ್ಲ, ಫ್ಯಾಕಲ್ಟಿ. ನಾವು ಹೋದ ವರ್ಷ 2,000 ಜನ ಟೀಚರ್ಗಳನ್ನ ಭರ್ತಿ ಮಾಡಿದ್ದೀವಿ. ಈಗೂ ಭರ್ತಿ ಮಾಡ್ತೀವಿ, ಮುಂದೇನೂ ಭರ್ತಿ ಮಾಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಬಟ್ ಅಲ್ಲಿನೇ ಯೂನಿವರ್ಸಿಟಿ ಮೌಲ್ಯವರ್ಧನೆ ಆಗ್ತದೆ ಅಂತಕ್ಕಂಥದ್ದು ಏನಿಲ್ಲ. ಟೀಚರ್ಗಳು ಬೇಕು, ಟೀಚರ್ಗಳು ಬೇಡ ಅಂತ ಹೇಳೋದಲ್ಲ, ಟೀಚರ್ಗಳು ಬೇಕು. ಆ ಕೊರತೆ ಸುಮಾರು 60-70% ಎಷ್ಟು ಖಾಲಿ ಇದೆ, 65% ಖಾಲಿ ಇದೆ. ಭರ್ತಿ ಮಾಡೋಣ. ಬಟ್ ಅಗತ್ಯಡಿ ಭರ್ತಿ ಆಗ್ಲಿಲ್ವಲ್ಲ ಅಂತ ಹೇಳಿ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಗೆಸ್ಟ್ ಲೆಕ್ಚರರ್ಸ್ ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎನಿವೆ, ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀರಿ. ನಿಮ್ಮ ಕಾಲೇಜ್, ನಿಮ್ಮ ಕ್ಯಾಂಪಸ್ಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಷ್ಟೇ. ಮಾನವೀಯತೆ ಇರ್ತಕ್ಕಂಥ ಪದವಿಗಳು ಬರ್ಲಿ, ಪದವೀಧರರು ಬರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವು ಸಜೆಸ್ಟ್ ಮಾಡಿದ್ದೀರ, ವೈಸ್ ಚಾನ್ಸಲರ್ ಸಮಾವೇಶ ಇದೆಯಲ್ಲ, ಸಜೆಸ್ಟ್ ಮಾಡಿದ್ರ ಸರ್? ಅವ್ರಿಗೆ ರಿಸರ್ಚ್ ಮಾಡ್ಲಿಕ್ಕೆ ನಾವ್ ಯಾರು ಸ್ಟಾಪ್ ಮಾಡಿಲ್ಲ ಲೆಕ್ಚರ್ಗಳಿಗೆ. ಸರ್ ಗೆಸ್ಟ್ ಫ್ಯಾಕಲ್ಟಿ 11 ತಿಂಗಳು ಮಾತ್ರ ಇರ್ತಾರೆ ಸರ್, ಆಮೇಲೆ ಬೇರೆ ಬಂದ್ಬಿಡ್ತಾರೆ ಸರ್. ಆಸಕ್ತಿ ಬೆಳೆಸ್ರಯ್ಯ. ಶಿಕ್ಷಣ ಅಂತಂದ್ರೆ ನಿಮ್ಗೆ ಆಸಕ್ತಿ ಬೆಳೆಸ್ಬೇಕಲ್ಲ, ನಿಮ್ಗೂ ಆಸಕ್ತಿ ಇರ್ಬೇಕು, ವಿದ್ಯಾರ್ಥಿಗಳಿಗೂ ಆಸಕ್ತಿ ಬೆಳೆಯಬೇಕು. ಆಸಕ್ತಿನ ಬೆಳೆದಿರೋರು ಹೆಂಗೆ ಮಾಡ್ತಾರೆ? ನಿಮ್ಗೆ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಹೆಂಗೆ ನಿಮ್ಗೆ ವೈಚಾರಿಕತೆ ಬೆಳೀತದೆ? ಬೆಳೆಯದೇ ಇಲ್ಲ. ಅದಕ್ಕೋಸ್ಕರ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಈಗ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ಕನ್ನಡ ಬೆಳಿಬೇಕು, ಕನ್ನಡ ಮಾಡಬೇಕು, ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗೆ ಬೆಳೀತದೆ? ಹೆಂಗ್ ಬೆಳೀತದೆ? ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗ್ ಬೆಳೀತದೆ? ಕನ್ನಡ ರಾಜ್ಯ ಭಾಷೆ ಆಗ್ಬೇಕು, ಕನ್ನಡ ನಮ್ಮ ಸಾರ್ವಭೌಮತ್ವ ಇರ್ಬೇಕು ಅದಕ್ಕೆ ಅಂತ ಎಲ್ಲ ಹೇಳ್ತೀವಿ. ಹೇಳುವಾಗ ಆ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ. ಮತ್ತೆ ಹೆಂಗೆ ಎಲ್ಲರೂ ಕನ್ನಡ ಮಾತಾಡೋದು ಕಲಿತಾರೆ? ನಾವು ಕನ್ನಡಿಗರು ಮೊದಲು ಕನ್ನಡ ಮಾತಾಡಿದ್ರೆ ಅವ್ರು ಬೇರೆಯವರು ಕನ್ನಡ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಕನ್ನಡದ ವಾತಾವರಣ ನಿರ್ಮಾಣ ಮಾಡಿಲ್ಲ ನಾವು ಅಂತಂದ್ರೆ ಕನ್ನಡ ಹೆಂಗೆ ಬೆಳೀತದೆ? ಹಾಗೇನೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ವೈಜ್ಞಾನಿಕತೆ ಹೆಂಗ್ ಬೆಳೀತದೆ? ವಿದ್ಯಾರ್ಥಿಗಳಲ್ಲಿ ಹೆಂಗ್ ಬೆಳೀತದೆ? ಬಹಳ ಜನ ಡಿಗ್ರಿ ಹೋಲ್ಡರ್ಸ್, ಮಾಸ್ಟರ್ ಡಿಗ್ರಿ ಇರ್ಬೋದು ಅಥವಾ ಬ್ಯಾಚುಲರ್ ಡಿಗ್ರಿ ಇರ್ಬೋದು, ಇದನ್ನ ಮಾಡೋರೇ ಜಾಸ್ತಿ ಮಾಡ್ತಾರೆ. ಯಾಕೆ? ಏನು ದೋಷ ಇರ್ಬೇಕಲ್ಲ? ನಾನೆಲ್ಲ ಈ ತರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಏನು ದೋಷ ಇರ್ಬೇಕಲ್ಲ? ದೋಷ ಇರೋದ್ರಿಂದ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಹೇಳಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದ್ದಾವಲ್ಲ, ಅವಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಉತ್ತರ ಕೊಟ್ಟು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಮಾಡ್ತೀವಿ. ನಾನು ಉನ್ನತ ಶಿಕ್ಷಣ ಸಚಿವರು ಪ್ರಯತ್ನ ಮಾಡ್ತೀವಿ. ಬಟ್
ಪ್ರಯತ್ನ ಮಾಡ್ತೀವಿ. ಆದ್ರೆ ನಿಮ್ಮ ಪ್ರಯತ್ನ ಆಗ್ಬೇಕು. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಈ ಬದಲಾವಣೆ ಯಾಕೆ ಆಗಲ್ಲ ಅಂತಂದ್ರೆ, ಈಗ ಎಷ್ಟು ಎಜುಕೇಶನ್ ನಮ್ಮ ಲಿಟ್ರಸಿ ಪರ್ಸೆಂಟೇಜ್ ಎಷ್ಟಿರೋದು? ಸ್ವಾತಂತ್ರ್ಯ ಬಂದಾಗ 10% 12% ಇತ್ತು. ಈಗ ಎಷ್ಟಾಗಿದೆ? 74% ಆಗಿದೆ. 74% ಆದ್ರೂ ಕೂಡ ಯಾಕೆ ಇನ್ನು ಕಂದಾಚಾರದಲ್ಲೇ ಇದ್ದೀವಿ, ಮೌಢ್ಯಗಳಲ್ಲೇ ಇದ್ದೀವಿ, ವೈಜ್ಞಾನಿಕತೆ ಇನ್ನು ಬೆಳೆದಿಲ್ಲ, ವೈಚಾರಿಕತೆ ಯಾಕೆ ಬೆಳೆದಿಲ್ಲ, ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಯಾಕೆ ಬೆಳೆದಿಲ್ಲ? ಈ ಕಡೆ ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ. ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ. ಸಮಾಜದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ, ಸಂವಿಧಾನದ ದೃಷ್ಟಿಯಿಂದ ಬರಬೇಕು. ನನಗೇನ್ ವೈಯಕ್ತಿಕವಾಗಲ್ಲ ಇದು. ಈಗ ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟು 143 ಕೋಟಿ ಇದೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ನಾವು ಯಾವತ್ತು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡತಕ್ಕಂಥದ್ದು ಬರೋದು. ಸೊ ಈ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಬರೀ ಪದವಿ ಕೊಡೋದು ಅದೇ ಬಹಳ ಮುಖ್ಯ ಅಲ್ಲ. ಯೂನಿವರ್ಸಿಟಿಗಳು ಒಂದು ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಇದು ಸಮಾಜದಲ್ಲಿ ಏನ್ ಸಮಸ್ಯೆಗಳಿದ್ದಾವೆ ಇವತ್ತು ಬದಲಾವಣೆ ಆಗ್ಲಿಕ್ಕೆ ಏನು ಅಡೆತಡೆಗಳಿದ್ದಾವೆ, ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹುಶಃ ನನ್ನ ಪ್ರಕಾರ ಈ ತರ ಪದವೀಧರನ್ನ ತಯಾರು ಮಾಡಿದ್ರೆ ದೇಶಕ್ಕೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ. ಮತ್ತೆ ಸಂವಿಧಾನದ ರೀತಿಯ ನಾವು ಕೆಲಸ ಮಾಡಿದಾಗ ಆಗ್ತದೆ. ಸೊ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿಮ್ಮೆಲ್ಲರ ವೈಸ್ ಚಾನ್ಸಲರ್ಗಳಲ್ಲಿ ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ಆಗ್ಲೇಬೇಕು. ಇದಾಗದೆ ಹೋದರೆ ಇನ್ನೆಷ್ಟು ವರ್ಷಗಳಾದ್ರೂ ಕೂಡ ಸಮಾಜ ಬದಲಾವಣೆ